ಹತ್ರ ಒಂದು ವಿಷಯನೇ ಹೇಳಿರಲಿಲ್ಲ. ಅಮ್ಮ ನೆನ್ನೆ ನನ್ನ ಕನ್ಸಲ್ಲಿ ಬಂದು ಏನು ಹೇಳಿದ್ರು ಗೊತ್ತಾ? ನಿಜವಾದ ಪ್ರೀತಿ ಗೆಲ್ಲುತ್ತೆ ಮಗಳೇ, ನೀನು ಧೈರ್ಯವಾಗಿರು ಅಂತ ಹೇಳಿದ್ರು. ಪ್ರಪಂಚದಲ್ಲಿ ಎಂತೆಂಥ ಅದ್ಭುತಗಳು ನಡೆಯುತ್ತೆ ಅಜ್ಜಿ. ಅಂಥದ್ರಲ್ಲಿ ನಾನು ಇಷ್ಟಪಟ್ಟಿರೋ ಹುಡುಗನ ಜೊತೆ ನನ್ನ ಮದುವೆ ನಡೆಯೋದಿಲ್ವಾ? ಶ್ರಾವಣಿ, ಇದೆಲ್ಲ ಹುಚ್ಚತನ. ಆಗೋ ಮಾತಾ ಮಗಳೇ? ಆಗಲೇಬೇಕು ಅಜ್ಜಿ. ಕಡೆ ಕ್ಷಣದವರೆಗೂ ನಾನು ಕಾಯ್ತೀನಿ. ದಯವಿಟ್ಟು ನನ್ನ ನಂಬಿಕೆಗೆ ಅಡ್ಡ ಬರಬೇಡಿ. ನಾನೀಗ ಧೈರ್ಯವಾಗೇ ಇದ್ದೀನಿ. ನೀವು ನನ್ನ ಜೊತೆ ಇದ್ರೆ ಸಾಕು. ನನ್ನ ಧೈರ್ಯ 2ರಷ್ಟು ಆಗುತ್ತೆ ಅಜ್ಜಿ. ನಿಮ್ಮಿಂದಾಗಿ ಈ ಮದುವೆ ನಿಲ್ತು ಅನ್ನೋ ಅಪವಾದ ಬೇಡ ಅಜ್ಜಿ. ನನ್ನ ಮೇಲೆ ಆಣೆ ಮಾಡಿ. ಶ್ರಾವಣಿ? ಹೌದು ಅಜ್ಜಿ, ನನ್ನ ಮೇಲೆ ಆಣೆ ಮಾಡಿ ಹೇಳಿ. ನೀವು ಯಾವುದೇ ಕಾರಣಕ್ಕೂ ನನ್ನ ಮದುವೆ ವಿಷಯನ ಅಪ್ಪನ ಹತ್ರ ಆಗಲಿ ಮನೆಯವ್ರ ಹತ್ರ ಆಗಲಿ ಮಾತಾಡಲ್ಲ ಅಂತ. ನನ್ನ ಪ್ರೀತಿ ನಿಜಾನೇ ಆಗಿದ್ರೆ ಅದು ಗೆದ್ದೇ ಗೆಲ್ಲುತ್ತೆ. ನೀವು ಯೋಚನೆ ಮಾಡಬೇಡಿ ಅಜ್ಜಿ. ದೇವ್ರಿದ್ದಾನೆ, ನನ್ನ ಜೊತೆ ನಮ್ಮ ಅಮ್ಮನೂ ಇದ್ದಾಳೆ. ಆಯ್ತು ಮಗಳೇ, ನಿಮ್ಮಮ್ಮನೇ ನಿನ್ ಜೊತೆ ಇರುವಾಗ ಅವರಮ್ಮ ನಾನು ನಿನ್ ಜೊತೆಗಿರಲ್ವಾ? ಮಿಸ್ಟರ್ ಪೃಥ್ವಿರಾಜ್, ಹಲೋ. ಪಾಪ ನಿನ್ ಜೀವನ ಈ ತರ ಕತ್ಲೆಯಲ್ಲಿ ಕೊಳೆಯೋಗಾಗೋಯ್ತಲ್ಲ. ಅಯ್ಯೋ, ಈ ವಿಜಯ ನನಗೆ ಯಾವಾಗಪ್ಪ ಮುಕ್ತಿ ಕೊಡ್ತಾಳೆ ಅಂತ ಅನ್ನಿಸ್ತಾ ಇದೆಯಾ? ವೇಟ್ ಮಾಡು. ಸಾಲಿಗ್ರಾಮದ ಮನೇನ ದೇವಸ್ಥಾನ ತರ ಪೂಜೆ ಮಾಡ್ತಿದ್ರೆ ಅಲ್ಲಿರೋರೆಲ್ಲ ದೇವ್ರು ಅಂತ ಹೇಳ್ತಿದ್ರಿ ಅಲ್ವಾ? ಆ ಮನೇನ ಸರ್ವನಾಶ ಮಾಡಿದ್ಮೇಲೆ ಆ ವಿಷಯ ನಿನಗೆ ಬಂದು ಹೇಳ್ತೀನಿ. ಆಮೇಲೆ ನಿನಗೆ ನಾನು ಮುಕ್ತಿ ಕೊಡ್ತೀನಿ. ಅಂದ ಹಾಗೆ ನಾನು ನಿನಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಈಗ ನಂದಿನಿ ಮಗಳು ಬೆಳೆದು ದೊಡ್ಡೋಳಾಗಿದ್ದಾಳೆ. ನೋಡೋಕೆ ಎಕ್ಸಾಕ್ಟ್ಲಿ ನಂದಿನಿ ತರನೇ ಇದ್ದಾಳೆ. ನೀನು ನಂದಿನಿನ ದೇವ್ರ ಹಾಗೆ ನೋಡ್ತಿದ್ದೆ. ಈಗ ಅದೇ ನಂದಿನಿ ಮಗಳಿಗೆ ಮದ್ವೆ. ಏನು ಹೇಳ್ತಾ ಇದೀಯ ನೀನು? ನಂದಿನಿ ಅಮ್ಮನವ್ರ ಮಗಳಿಗೆ ಮದ್ವೆನಾ? ಓ, ಮದ್ವೆ ಅಂದ ತಕ್ಷಣ ಖುಷಿ ಆಗ್ತಿದ್ಯಾ? ಅಥವಾ ಅಯ್ಯಯ್ಯೋ ನನಗೆ ಮದ್ವೆ ನೋಡಕ್ಕಾಗಲ್ವಲ್ಲ ಅಂತ ದುಃಖ ಆಗ್ತಿದ್ಯಾ? ಮದ್ವೆ ಅಂದಾಗ ಎಲ್ರನ್ನೂ ಕರಿಬೇಕು, ಅದು ಪದ್ಧತಿ. ದೂರದಲ್ಲಿರೋರ್ಗೆ ಫೋನ್ ಮಾಡಿ ಕರಿತೀವಿ. ಆದ್ರೆ ನಮ್ಗೆ ತುಂಬಾ ಬೇಕಾದವರು ಅಂದಾಗ ಪರ್ಸನಲ್ ಆಗಿ ಅವರನ್ನ ಮೀಟ್ ಮಾಡಿ ಲಗ್ನ ಪತ್ರಿಕೆ ಕೊಟ್ಟು ಖಂಡಿತ ನೀವು ಮದುವೆಗೆ ಬರಬೇಕು ಅಂತ ಕರಿತೀವಿ. ಅದರಲ್ಲೂ ನೀನು ಸಾಲಿಗ್ರಾಮದ ಮನೆಯವ್ರಿಗೆ ತುಂಬಾ ಬೇಕಾದವನು. ನನ್ನ ತಮ್ಮ ವೀರುಗೆ ವೀರು ಹೇಗಿದ್ದಾನೆ? ನನ್ನ ಗೆಳೆಯ ವೀರು ಹೇಗಿದ್ದಾನೆ? ಎಂತ ಫ್ರೆಂಡ್ಶಿಪ್! ವೀರು ಅಂತ ಹೆಸರು ಕೇಳಿದ ತಕ್ಷಣ ಎಷ್ಟು ಖುಷಿ ಆಗ್ತಿದೆ ಅಲ್ವಾ ನನಗೆ? ಒಬ್ರಿಗೊಬ್ರು ಪ್ರಾಣ ಕೊಡಕ್ಕೂ ರೆಡಿ ಆಗಿದ್ರಿ. ನಿನಗೊಂದು ವಿಷಯ ಗೊತ್ತಾ? ಈಗ ವೀರು ನಿನ್ ಹೆಸರು ಕೇಳಿದ್ರೆ ಹಾಗೆ ಬೆಂಕಿಯಲ್ಲಿ ಬಿದ್ದು ಒದ್ದಾಡೋ ತರ ಒದ್ದಾಡ್ತಾನೆ. ಮುಂಚೆ ಎಲ್ಲ ಸ್ನೇಹ ಅಂದ್ರೆ ನಿನ್ ಹೆಸರು ಹೇಳ್ತಿದ್ದ. ಆದ್ರೆ ಈಗ ದ್ವೇಷ ಅಂತ ಹೇಳಿದ್ರೆ ಅವ್ನು ನಿನ್ ಹೆಸರೇ ನೆನ್ಪು ಮಾಡ್ಕೊಳ್ಳೋದು. ಪಾಪಿ ನೀನು, ಎಲ್ಲದಕ್ಕೂ ಕಾರಣ ನೀನೆ. ನಿನ್ನ ಕುತಂತ್ರಕ್ಕೆ ನಮ್ಮ ಸ್ನೇಹ ಬಲಿಯಾಯ್ತು. ಎಷ್ಟೋ ಜನಗಳ ಜೀವ ಬಲಿಯಾದವು. ದೊಡ್ಡ ಮನೆಯವ್ರ ನೆಮ್ಮದಿ ಹಾಳು ಮಾಡಿದೆ ನೀನು. ನಿನಗೆ ಒಳ್ಳೇದಾಗಲ್ಲ ನಿನಗೆ. ವೆರಿ ಬ್ಯಾಡ್.
ಪ್ರೀತಿಯಿಂದ ಲಗ್ನ ಪತ್ರಿಕೆ ಕೊಟ್ಟು ಮದ್ವೆಗ್ ಬಾ ಅಂತ ಕರಿಯಕ್ ಬಂದಿದ್ದೀನಿ. ಒಳ್ಳೇದ್ ನಡೀತಿದೆ ಅಂತ ಟೈಮಲ್ಲಿ ಒಳ್ಳೇದಾಗಲ್ಲ ಅಂತ ಈ ರೀತಿ ಕೆಟ್ಟದಾಗಿ ಮಾತಾಡ್ತಿದ್ಯಲ್ಲ, ಚೆನ್ನಾಗಿದೆಯಾ ಇದು? ಯಾಕೆ ನಂದಿನಿ ಮಗಳು ಮದ್ವೆ ಆಗ್ತಿರೋದು ನಿನಗೆ ಖುಷಿ ಆಗ್ತಿಲ್ವಾ? ಆಗದೆ ಇರುತ್ತಾ? ಖುಷಿ ಆಗದೆ ಇರುತ್ತಾ? ನಂದಿನಿ ಅಮ್ಮನವ್ರ ಮಗಳ ಮದುವೆ ಅಂದ್ರೆ ನಾನು ಆ ಮದ್ವೆ ನೋಡ್ಬೇಕು. ನಂದಿನಿ ಅಮ್ಮನವ್ರ ಮಗಳ ಮದ್ವೆನ ನಾನು ನನ್ನ ಕಣ್ಣಾರೆ ನೋಡ್ಬೇಕು. ನಿನಗೆ ಕಾಲಿಗೆ ಬಿದ್ದು ಕೇಳ್ಕೊಟ್ಟಿದ್ದಿ, ದಯವಿಟ್ಟು ನನಗೆ ಆ ಮದ್ವೆಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡು, ದಯವಿಟ್ಟು. ಅದಕ್ಕೆ ಅಲ್ವಾ ನಾನು ಪರ್ಸ್ನಲ್ ಆಗಿ ಬಂದು ಪ್ರೀತಿಯಿಂದ ಇನ್ವಿಟೇಷನ್ ಕೊಟ್ಟು ಮದ್ವೆಗೆ ಬರಬೇಕು ಅಂತ ಕರಿತಿದ್ದೀನಿ. ಆದ್ರೆ ಬರೋದು ಬಿಡೋದು ನಿನಗೆ ಬಿಟ್ಟಿತ್ತು. ನನಗೆ ಒಂದು ವಿಷಯ ಖುಷಿ ಆಗ್ತಿದೆ, ಇಷ್ಟು ವರ್ಷದಲ್ಲಿ ನಿನ್ನನ್ನ ಇಷ್ಟು ಖುಷಿಯಾಗಿ ನಾನು ಇವತ್ತೇ ನೋಡ್ತಿರೋದು. ಇಷ್ಟು ವರ್ಷ ನರಕದಲ್ಲಿ ನರಳ್ತಿದ್ದವನು ಇದ್ದಕ್ಕಿದ್ದಾಗೆ ಖುಷಿ ಪಡ್ತಿದ್ಯಾ. ಆದ್ರೆ ನೀನು ಖುಷಿಯಾಗಿರೋದು ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ವಲ್ಲ. ಈ ಖುಷಿನ ಹಾಳು ಮಾಡೋ ತರ ಏನಾದ್ರೂ ಮಾಡ್ಬೇಕು. ಶ್ರಾವಣಿ ಮದುವೆ ಆಗ್ತಿದ್ದಾಳಲ್ಲ, ಆ ಹುಡುಗ ಯಾರು ಅಂತ ಗೊತ್ತಾ? ಈ ವಿಜಯಾಂಬಿಕಾ ಮಗ ಮದನ್.